ಇವಾಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತಲ್ಲ, ಇದೇ ಥರ ನಿರ್ಮಾಪಕರ ಮೇಲೆ ಒಂದು ಅತ್ಯಾಚಾರ ಇದೆ. ನಾವು ಹೋರಾಟ ಮಾಡ್ತಿರೋದು ಓಕೆ, ಇಲ್ಲಿ ಹೆಣ್ಮಕ್ಳು ಒಂದು ಅತ್ಯಾಚಾರ ನಾವು ವಿಚಾರ ಇಟ್ಕೊಂಡು, ಬಟ್ ಅದ್ರದ್ದು ರಿಸಲ್ಟ್ ಏನಾಗಬೇಕಾಗಿದೆ ಅಂತಂದರೆ ಮನಸ್ಸುಗಳು ಸ್ವಚ್ಛ ಆಗಬೇಕಾಗಿದೆ. ಆ ಥರ ಕೃತ್ಯ ಮಾಡೋರು ಕ್ರಿಮಿನಲ್ಸ್ ಏನಿದ್ದಾರಲ್ಲ ಅವ್ರು ಸುಧಾರಣೆ ಆಗಬೇಕಾಗಿದೆ. ಇದಕ್ಕೆ ಎಲ್ಲ ಏನು ಪರಿಹಾರ ಅಂತಂದರೆ ನೇಷನ್ ಕ್ಲೀನ್ ಆಗಬೇಕು ಅಂದರೆ ಯೋಚನೆ ಮಾಡೋ ರೀತಿ, ಭಾವನೆ, ಆಮೇಲೆ ಎಂಪತಿ ಅಂತೀವಿ. ನೀವು ಏನು ಕಷ್ಟದಲ್ಲಿ ಹೋಗ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ, ನಾನು ಅದು ಅರ್ಥ ಮಾಡಿಕೊಂಡು ನಿಮಗೆ ಅನುಸರಿಸಿ ನಿಮ್ಮ ಜೊತೆ ನಾನು ಕಾಂಪ್ರಮೈಸ್ ಆಗಿರೋದು ಆ್ಯಕ್ಚುಲಿ ಹ್ಯೂಮ್ಯಾನಿಟಿ. ನಿಮ್ಮ ಒಳಗಡೆ ಏನು ನಡೀತಾ ಇದೆ, ನೀವು ಯಾಕೆ ಇಷ್ಟು ಭಾವುಕರಾಗ್ತಾ ಇದ್ದೀರ ಅಂತ ನಿಮ್ಮನ್ನು ತಿಳ್ಕೊಳ್ಳೋಂಥ ಸಾಮರ್ಥ್ಯನೇ ನನಗಿಲ್ಲ ಅಂತಂದರೆ ಅವನಿಗೆ ಮನುಷ್ಯತ್ವ ಇಲ್ಲ. ಅದು ಎಲ್ಲದಕ್ಕೂ ಒಂದು ಒಳ್ಳೆ ಮನಸ್ಸುಗಳು ಸ್ಪಂದಿಸಿ ಎಲ್ಲರೂ ಹ್ಯೂಮನ್ಸ್ ಆಗಬೇಕಾಗಿದೆ. ಇವಾಗ ಪೈರಸಿ ಬರ್ತಾ ಇದೆ ಅಂತಂದ್ರೆ ಅವ್ರಿಗೆ ಕೂಡ ಈ ಸಿನಿಮಾ ಅನ್ವಯ ಆಗುತ್ತೆ. ಅವರವರೇ ತಿಳ್ಕೋಬೇಕು. ಒಬ್ಬ ನಿರ್ಮಾಪಕ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾನೆ, ಅದು ಅವನ ಅಧಿಕಾರ ಅಲ್ಲ, ಅವನ ಹಕ್ಕಲ್ಲ, ಅದು ದರೋಡೆನೇ ಅದು.